ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಸಚಿನ್ ಮಿನಿ ಟ್ರಕ್ ವ್ಲಾಗ್ಸ್. ಇವತ್ತಿನ ವ್ಲಾಗ್ ಏನಪ್ಪ ಅಂತ ಅಂದರೆ ಆಲ್ರೆಡಿ ಎಲ್ಲ ತಮ್ಲೈನಲ್ಲೇ ನೋಡಿರ್ತೀರ. ಇವತ್ತಿನ ವ್ಲಾಗ್ ಏನಪ್ಪ ಅಂತ ಅಂದರೆ ಕಂಟೈನರ್ ತೆಗೆದ್ಬಿಟ್ಟು ಓಪನ್ ಮಾಡೋದು. ನೋಡಿ, ನಮ್ಮ ಗಾಡಿ ಆಲ್ರೆಡಿ ಎಷ್ಟು ಧೂಳಾಗಿದೆ ಅಂದರೆ ಸ್ಕ್ರೀನ್ ಮೇಲೆ ಒಂದು ಲೈನ್ ಎಳಿತೀನಿ ನೋಡಿ. ತುಂಬ ಗಾಡಿ ಗಲೀಜಾಗೈತೆ. ಯಾಕಪ್ಪ ಅಂತ ಅಂದರೆ ಈ ಗಾಡಿ ಬೆಂಗಳೂರಲ್ಲಿತ್ತು. ಬೆಂಗಳೂರಿಂದ ನಿನ್ನೆ ತಾನೇ ಗಾಡಿ ಡ್ರೈವರ್ ಕೂಡ ಗಾಡಿ ತರಿಸಿದ್ದೀನಿ. ಯಾಕಪ್ಪ ಅಂತ ಅಂದರೆ ಬೆಂಗಳೂರಲ್ಲಿ ಕಂಪ್ನಿಲಿ ಓಡ್ತಾ ಇತ್ತು. ಆದರೆ ಈಗ ಅಲ್ಲಿ ಬೇಡ, ಇಲ್ಲಿ ಹಣ್ಣಿಂದು ಬಿಸ್ನೆಸ್ ಮಾಡ್ತಿದ್ದೀವಲ್ಲ, ಅದಕ್ಕೆ ಗಾಡಿನ ಯೂಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಗಾಡಿ ಕರೆಸಿದ್ದೀನಿ. ಈಗ ಬನ್ನಿ ಗಾಡಿ ಇಲ್ಲಿಂದ ತೆಗಿಬೇಕು. ತೆಗೆದು ಮುಂದೆ ಸೈಡಿಗೆ ಹಾಕೋಣ. ಯಾಕಪ್ಪ ಅಂತ ಅಂದರೆ ಇಲ್ಲಿ ಕ್ರೇನ್ ಬರುತ್ತೆ. ಕ್ರೇನಿಗೆ ಓಡಾಡೋಕ್ಕೆ ಜಾಗ ಬೇಕು. ಯಾಕಪ್ಪ ಅಂತ ಅಂದರೆ ಮುಂದೆ ತೊಟ್ಟಿ ಇದೆ ಗಾಡಿದು ಹಳೇದು, ಅದನ್ನ ನಿಮಗೆ ತೋರಿಸ್ತೀನಿ. ಅದಕ್ಕೋಸ್ಕರ ಕ್ರೇನ್ ಅದನ್ನ ಎತ್ಕೊ ಬರ್ಬೇಕು ಹೊರಗೆ ಮೊದಲು. ಅದಕ್ಕೋಸ್ಕರ ಗಾಡಿನ ಮೊದಲು ಈ ಕಡೆ ಗಾಡಿ ನಿಲ್ಸಿದ್ದೀನಿ ಆಲ್ರೆಡಿ. ಈಗ ಬನ್ನಿ ನಿಮಗೆ ಇಲ್ಲಿ ತೋರಿಸ್ತೀನಿ. ಆಲ್ರೆಡಿ ಕಂಟೈನರ್ಗೋಸ್ಕರ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಬಿಚ್ಚಕ್ಕೆ. ನೋಡಿ, ವೈರಿಂಗ್ ಎಲ್ಲ ತೆಗೆದು ಇಲ್ಲಿ ಬೋಲ್ಟ್ ನಟ್ಗಳಿದ್ವು, ಇವೆಲ್ಲ ತೆಗೆದು ಇಲ್ಲಿ ರಾಡು ವೆಲ್ಡ್ ಆಗಿಬಿಟ್ಟಿತ್ತು. ಇದನ್ನ ಹೋಗಿ ಕುಯ್ಸ್ಕೊ ಬಂದು, ಯಾಕಂದರೆ ಎತ್ಬೇಕಾದ್ರೆ ಅದು ತಡ್ಕೋಬಾರ್ದಲ್ಲ, ಅದಕ್ಕೋಸ್ಕರ ನೋಡಿ ಪೂರ್ತಿ ವೈರಿಂಗ್ ಎಲ್ಲ ತೆಗೆದು ಬಿಟ್ಟಿದ್ದೀನಿ. ಇಲ್ಲೊಂದು ಇದಿತ್ತು ಬೋಲ್ಟ್ ನಟ್ಟು, ಅದನ್ನು ಕೂಡ ತೆಗೆದಿದ್ದೀನಿ. ಬನ್ನಿ ನಿಮಗೀಗ ಕಂಟೈನರ್ ತೋರಿಸ್ತೀನಿ, ಅಲ್ಲ ಓಪನ್ ಬಾಡಿ ತೋರಿಸ್ತೀನಿ. ಕಂಟೈನರ್ ಅಲ್ಲೇ ಇದೆ, ಓಪನ್ ಬಾಡಿ ತೋರಿಸ್ತೀನಿ ನೋಡಿ. ಈ ಓಪನ್ ಬಾಡಿನ ತಗೊಂಡು ನಾವು ಅಲ್ಲಿಗೆ ಹೋಗ್ಬೇಕು. ಈ ಕಲ್ಲುಗಳನ್ನ ಆ ಕಡೆ ಪ್ಯಾಕಿಂಗಿಗೆ ಕೊಡ್ಕೋಬೇಕು. ಇಲ್ಲಿ ಕಂಟೈನರ್ ತಂದಿರ್ತೀವಿ, ಅದಕ್ಕೆ ಪ್ಯಾಕಿಂಗ್ ಕೊಡಬೇಕು. ನೋಡಿ, ಇದೇ ತೊಟ್ಟಿನ ಈಗ ಎತ್ಕೊಂಡು ಹೋಗಿ ನಾವು ಅಲ್ಲಿ ಹೊರಗಡೆ ಇಟ್ಕೊಂಡು ಆ ಕಂಟೈನರ್ ತಂದು ಇಲ್ಲಿಗೆ ಇಟ್ಕೋಬೇಕು. ಆಗಲೇ ಕಲ್ಲು ತೋರಿಸಿದ್ನಲ್ಲ, ಆ ಕಲ್ಲೇ ಪ್ಯಾಕಿಂಗಿಗೆ ಕೊಡಬೇಕಾಗಿರೋದು. ನಾವು ಕಲ್ಲು ಪ್ಯಾಕಿಂಗ್ ಕೊಡ್ಕೊಂಡು ಇಡಬೇಕು. ಈ ಕ್ರೇನ್ ಇಲ್ಲೇ ಬರಬೇಕಾಗಿರೋದು. ನೋಡಿ, ಇಲ್ಲಿ ಮಡ್ಗಾಡು ಇರುತ್ತೋ ಅದನ್ನು ಕೂಡ ಬಿಚ್ಚಿಟ್ಟಿದ್ದೀನಿ. ಯಾಕಪ್ಪ ಅಂತ ಅಂದರೆ ಕಂಟೈನರ್ ತಳಿಕಿಡ್ತಾಗ ಮಡ್ಗಾಡ್ ಮೇಲೆ ಕೂತ್ಕೊಂಡ್ರೆ ಅದು ತೆಳು ಇರುತ್ತಲ್ಲ, ಅದು ಹೊಡೆದೋಗುತ್ತೆ. ಈಗ ಈ ರಾಡ್ ಮೇಲೆ ಕೂರುತ್ತೆ ಕಂಟೈನರು. ನೋಡಿ, ಕ್ರೇನ್ ಆಲ್ರೆಡಿ ಬಂದ್ಬಿಡ್ತು. ಈಗ ಇದೇ ಕ್ರೇನಿಂದ ಎತ್ತಿಡೋದು. ನೋಡಿ, ಬನ್ನಿ, ಅವ್ರು ಅಲ್ಲೇ ಗಾಡಿ ತಿರುಗಿಸ್ಕೊಂಡು ಬರ್ತಿದ್ದಾರೆ. ಬನ್ನಿ, ಅವ್ರು ತಿರುಗಿಸ್ಕೊ ಬರಲಿ. ಆಲ್ರೆಡಿ ತೊಟ್ಟಿ ಹತ್ರ ನಾವು ಹೋಗೋಣ. ಈಗ ಬಂದು ತೊಟ್ಟಿ ಹೇಗೆ ಎತ್ಕೊತಾರೆ ನೋಡೋಣ. ಬನ್ನಿ, ಎಲ್ಲ ತೋರಿಸ್ತೀನಿ ನಿಮಗೆ. ನೋಡಿ, ಆಲ್ರೆಡಿ ಬೆಲ್ಟ್ ಹಾಕಾಗೈತೆ. ಇದು ಬರೀ ಜಸ್ಟ್ ಮುಂದೆ ಎಳ್ಕೊಳಕ್ಕೋಸ್ಕರ ಅಷ್ಟೇ ಬೆಲ್ಟ್ ಹಾಕಿರೋದು. ಮತ್ತೆ ತೆಗೆದು ಅದನ್ನು ಬೆಲ್ಟ್ ತೆಗೆದು ಸೆಂಟ್ರಿಗೆ ಹಾಕಬೇಕು. ನೋಡಿ ಯಾವ ರೀತಿ ಎಳ್ಕೊತಿದ್ದಾರೆ. ಯಾಕೆಂದರೆ ಅಲ್ಲಿಂದಲೇ ಮೇಕೆ ಎತ್ಕೊಳಕ್ಕಾಗಲ್ಲ, ಅದಕ್ಕೋಸ್ಕರ ಸ್ವಲ್ಪ ಮುಂದೆ ಎಳ್ಕೊಂಡು ಇಟ್ಟು ಆಮೇಲೆ ಮತ್ತೆ ಆ ಬೆಲ್ಟ್ ತೆಗೆದು ಸೆಂಟ್ರಿಗೆ ಹಾಕಿ ತೊಟ್ಟಿನ ಎತ್ಕೊತಾರೆ. ನೋಡಿ, ಸೆಂಟ್ರಿಗೆ ಹಾಕಿ ಈಗ ಆಲ್ರೆಡಿ ಎತ್ಕೊಂಡು ತೊಟ್ಟಿನ ಈಗ ಎತ್ಕೊಂಡು ಈಗ ಅದನ್ನ ಹೊರಗೆ ತಗೋಗಿಡಬೇಕು. ಹೊರಗೆ ತಗೋಗಿಟ್ಟು ಆಮೇಲೆ ಕಂಟೈನರ್ನ ತಗೊಂಡು ಇಲ್ಲಿಗೆ ಬರಬೇಕು. ಬನ್ನಿ, ಇದನ್ನ ಹೊರಗಡೆ ಇಟ್ಬಿಟ್ಟು ಕಂಟೈನರ್ ತಗೊಂಡು ಬರೋಣ. ನೋಡಿ, ಈಗ ಕಂಟೈನರ್ಗೆ ಬೆಲ್ಟ್ ಎಲ್ಲ ಹಾಕಿ ಎತ್ತುತ್ತಾ ಇದ್ದೀವಿ. ಬೆಲ್ಟ್ ಎಲ್ಲ ಹಾಕೋದು ತೋರ್ಸೋಕ್ಕಾಗಲಿಲ್ಲ. ಯಾಕಪ್ಪ ಅಂತ ಅಂದರೆ ವಿಡಿಯೋ ಮಾಡ್ತಿರೋದು ಒಬ್ಬನೇ ಆಗಿರೋದ್ರಿಂದ ವಿಡಿಯೋ ಮಾಡೋಕ್ಕೆ ಯಾರೂ ಇರಲಿಲ್ಲ. ಬೆಲ್ಟ್ ನಾನೇ ಅವ್ರಿಗೆ ಹಾಕೋಕೆ ಹೆಲ್ಪ್ ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ವಿಡಿಯೋ ಮಾಡೋಕ್ಕೆ ಯಾರು ಇಲ್ಲದ ಕಾರಣದಿಂದ ಬೆಲ್ಟ್ ಎಲ್ಲ ಹಾಕೋದು ತೋರ್ಸೋಕ್ಕಾಗಲಿಲ್ಲ. ಈಗ ನೋಡಿ, ಬೆಲ್ಟ್ ಎಲ್ಲ ಸರಿ ಮಾಡ್ಕೊಂಡು ಈಗ ಆಲ್ರೆಡಿ ಎತ್ತಾಯಿತು ಕಂಟೈನರ್ನ. ನೋಡಿ ಹೇಗೆ ಬಂದಿದೆ ನಮ್ಮ ಕಂಟೈನರು. ಈಗ ಮುಂದೆ ಏನಪ್ಪ ಅಂತ ಅಂದರೆ ನಮಗೆ ಈ ಕಂಟೈನರ್ನ ಒಳಗೆ ತಗೋಗೋದೇ ಇರೋದು. ಯಾಕಪ್ಪ ಅಂತ ಅಂದರೆ ಮೇಲೊಂದು ವೈರ್ ಇದೆ, ಅದು ತೋರಿಸ್ತೀನಂತೆ ನಿಮಗೆ. ಆ ವೈರ್ಗೆ ಟಚ್ ಆಗದ ರೀತಿಯಲ್ಲಿ ತಗೋಗ್ಬೇಕು. ಆದರೆ ಹೈಟು ಸಾಲ್ತಿಲ್ಲ. ಅದನ್ನು ಬಿಚ್ಚಿ ಈಗ ನಾವು ಬೆಲ್ಟ್ನ ಅದು ಈಗ ಇಲ್ಲಿ ಇಟ್ಕೊಬಿಟ್ಟು ಆಮೇಲೆ ಬೆಲ್ಟ್ನ ಟೈಟ್ ಮಾಡಬೇಕು. ಏನಪ್ಪ ಅಂದರೆ ಅದು ಅಷ್ಟೊಂದು ಮೇಲ್ಗಡೆಗೆ ಅಷ್ಟೊಂದು ಗ್ಯಾಪ್ ಐತಲ್ಲ, ಅದನ್ನು ಸ್ವಲ್ಪ ತುಂಡ ಮಾಡಬೇಕು ಬೆಲ್ಟ್ನ. ಅಲ್ಲಿ ಒಂದು ಲಾಕ್ ಹಾಕಿ ಹೈಟ್ ಮಾಡಿದ್ದೀವಿ, ಅದನ್ನು ತುಂಡ ಮಾಡಬೇಕು. ಈಗ ಅವ್ರ ಡ್ರೈವರ್ನ ಹತ್ರ ಕೇಳಿಕೊಂಡು ಏನು ಮಾಡಬೇಕು ಏನು ಅಂತ ಕೇಳಿಕೊಂಡು ಮಾಡೋಣಂತೆ. ಅವ್ರೀಗ ಕ್ರೇನ್ ಸ್ವಲ್ಪ ಸೈಡಿಗೆ ನಿಲ್ಲಿಸ್ಬಿಟ್ಟು ಬರ್ತಾರೆ. ಬಂದು ಸ್ವಲ್ಪ ನಮಗೆ ಅದ್ರ ಬಗ್ಗೆ ನಮಗೆ ಪ್ಲ್ಯಾನ್ ಹೇಳ್ಕೊಡ್ತಾರೆ, ಯಾವ ರೀತಿ ಕಟ್ಟಬೇಕು ಏನು. ನಮಗೂ ಅಷ್ಟು ಐಡಿಯಾ ಇಲ್ಲ, ನೋಡೋಣ ಬನ್ನಿ. ಅವ್ರು ಬಂದು ಯಾವ ರೀತಿ ಹೇಳ್ತಾರೆ ಆ ರೀತಿ ಕಟ್ಟೋಣ. ನೋಡಿ, ಅವ್ರು ಹೇಳ್ಕೊಟ್ರು, ಅದೇ ರೀತಿ ಹೋಗಿ ನಾನು ಮೇಲ್ಗಡೆ ಹೋಗಿ ಕಟ್ತೀನಿ. ಏನಪ್ಪ ಹೇಳಿದ್ದು ಅಂದರೆ ಅವರು ಅಲ್ಲಿ ಒಂದು ಲಾಕ್ ಇದೆ, ಅದನ್ನು ಫಸ್ಟು ತೆಗಿ ಅಂತ ಅಂದರು. ಅದು ನೋಡಿದ್ರೆ ಫುಲ್ಲು ಟೈಟ್ ಆಗ್ಬಿಟ್ಟೈತೆ. ಯಾಕಪ್ಪ ಅಂದರೆ ಅದರಿಂದ ಮೇಲ್ಗಡೆಗೆ ಎತ್ತಿದ್ರಲ್ಲ, ಫುಲ್ಲು ಟೈಟ್ ಆಗಿತ್ತು. ಅದಕ್ಕೆಲ್ಲ ತಳಗಡೆ ಕಟಿಂಗ್ ಪ್ಲೇರ್ ಇತ್ತು, ಆ ಕಟಿಂಗ್ ಪ್ಲೇರ್ ಇಸ್ಕೊಂಡೆ.
ಆ ಕಟಿಂಗ್ ಪ್ಲೇರಲ್ಲಿ ಹೊಡೆದು ಲೂಸ್ ಮಾಡ್ಕೋಬೇಕು. ಬನ್ನಿ, ಈಗ ಅದು ಲೂಸ್ ಆಯಿತು ಆಲ್ರೆಡಿ, ಇನ್ನೊಂದು ಸ್ವಲ್ಪ ಲೂಸ್ ಆಯಿತು. ಅದನ್ನು ಈಗ ನಾವು ಬಿಚ್ಕೊಂಡು ಆ ಲಾಕ್ ಇದೆಯಲ್ಲ ಅದು ಪೂರ್ತಿ ತೆಗೆದು ಬರೀ ಬೆಲ್ಟ್ನೇ ಕಟ್ಟು ಅಂತ ಅಂದವ್ರೆ. ಈ ರೀತಿ ಬೆಲ್ಟಾಗಿ ಕಟ್ಟಿ ಇದಿರುತ್ತಲ್ಲ ಅದಕ್ಕೆ ಲಾಕ್ ಮಾಡಬೇಕು. ಆಗ ಸ್ವಲ್ಪ ಹೈಟ್ ಕಡಿಮೆ ಆಗುತ್ತೆ, ಅದಕ್ಕೋಸ್ಕರ ಆ ರೀತಿ ಮಾಡು ಅಂತ ಹೇಳವ್ರೆ. ನೋಡೋಣ ಬನ್ನಿ. ಈಗ ನೋಡಿ, ಈ ರೀತಿ ಫೈನಲ್ ಆಗಿ ಈ ರೀತಿ ಬಂತು. ಈಗ ಆಲ್ರೆಡಿ ಎತ್ಕೊ ಹೋಗ್ಬೇಕು. ವೈರೆಲ್ಲ ಪಾಸ್ ಆಯಿತು ಆಲ್ರೆಡಿ. ನೋಡಿ, ಅಲ್ಲಿ ವೈರ್ ಕಾಣಿಸ್ತಿದೆ ಅಳ್ಳಾಡ್ತಲ್ಲ, ಅದೇ ವೈರಿಗೆ ಟಚ್ ಆಗ್ತಾ ಇತ್ತು. ನೋಡಿ, ಆಲ್ರೆಡಿ ಫೈನಲ್ ಆಗಿ ತಂದಿದ್ದಾರೆ. ಮನೆ ಮೇಲಿಂದ ಫುಲ್ ಹೈಟಿಂದ ಎತ್ಕೊಂಡ್ ಬಂದ್ರು. ನೋಡಿ, ನೀವು ನೋಡ್ತಾ ಇರ್ಬೋದು. ಈಗ ನೋಡಿ, ಆದ್ರೂ ಸ್ವಲ್ಪ ಆ ಮನೆ ಮೇಲ್ಗಡೆಗೆ ಕೂರ್ತಾ ಐತೆ. ಆದ್ರೂ ಅಷ್ಟು ಜಾಗದಲ್ಲಿ ಯಾವುದೇ ತೊಂದರೆ ಆಗ್ದಂಗೆ ನೀಟಾಗಿ ಇಟ್ಕೊಟ್ರು. ಈಗ ಬನ್ನಿ, ಆ ತೊಟ್ಟಿನ ಇಲ್ಲಿವರೆಗೆ ತರಬೇಕು ಅವರು. ಮುಂದೆ ಇಲ್ಲಿ ತೊಟ್ಟಿ ಇಟ್ಬಿಟ್ಟು ಕಂಟೈನರ ಇಲ್ಲಿಗೆ ಇಟ್ಬಿಟ್ಟು ಆಮೇಲೆ ಹೋಗ್ಬಿಟ್ಟು ಆ ತೊಟ್ಟಿನ ನಾವು ಗಾಡಿ ಮೇಲೆ ಕೂರಿಸ್ಬೇಕು. ಬನ್ನಿ, ಅದು ಇಲ್ಲಿ ಗಾಡಿ ಹೆಂಗೋ ಕಷ್ಟ ಪಡ್ಕೊಂಡು ತಂದು ಇಟ್ಟು ನೋಡಿ, ಇದೆ ಬೆಲ್ಟು ಎಲ್ಲ ಬಿಚ್ಕೊಂಡು ಕ್ರೈನ್ ವಾಪಸ್ ತಗೊಂಡು ಹೋಗ್ತಾ ಇದೀವಿ. ಈಗ ಮುಂಚೆ ಹಳೆ ತೊಟ್ಟಿ ಇದ್ದಿದ್ದು ಆದರೆ ಇದನ್ನ ಈಗ ಅಲ್ಲಿ ಆ ಕಡೆನೇ ಇರಲಿ ಅಂತ ಅಲ್ಲಿ ಶಿಫ್ಟ್ ಮಾಡಿಸಿದ್ದೀವಿ. ಈಗ ಏನಪ್ಪಾ ಅಂತ ಅಂದ್ರೆ, ಆ ತೊಟ್ಟಿನ ಎತ್ತಿ ಗಾಡಿ ಮೇಲೆ ಇಡಬೇಕು. ಅಷ್ಟು ಮಾಡಿದ್ರೆ ಇವತ್ತಿನ ಕೆಲಸ ತೊಟ್ಟಿ ಏರ್ಸೋ ಕೆಲಸ ಮುಗ್ದಂಗೆ. ಬನ್ನಿ, ಅದನ್ನ ಫಸ್ಟು ಎತ್ತಿಡೋಣ. ಎತ್ತಿಟ್ಬಿಟ್ಟು ಆಮೇಲೆ ಮುಂದಿನ ಕೆಲಸ ನೋಡೋಣ. ನೋಡಿ, ಈಗ ಇದೇ ತೊಟ್ಟಿನ ಇಲ್ಲಿಂದ ಎತ್ತಿ ಇಡಬೇಕಾಗುತ್ತೆ. ನೋಡಿ, ಈ ತೊಟ್ಟಿನ ಎತ್ತಿ ಅಲ್ಲಿಗೆ ಇಡಬೇಕು. ಈಗ ಅದಕ್ಕೆ ಬೆಲ್ಟ್ ಎಲ್ಲ ಹಾಕೊಂಡು ತೊಟ್ಟಿ ಇಟ್ಟಾಯ್ತು. ಬನ್ನಿ, ಅದಕ್ಕಿನ್ನೂ ಬೋಲ್ಟ್ ಟೈಟ್ ಮಾಡಿಲ್ಲ, ಊಟ ಮಾಡ್ಕೊಬರೋಣ. ನೋಡಿ, ಊಟ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನೋಡಿ, ಈಗ ಬಂದು ಇಲ್ಲಿ ಆಲ್ರೆಡಿ ಬೋಲ್ಟ್ ಎಲ್ಲ ಟೈಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಫೈನಲ್ ಆಗಿ ಹೇಗಿದೆ ತೋರಿಸ್ತಿದ್ದೀನಿ. ನೋಡಿ, ನಮ್ಮದು ಕಂಟೈನರ್ಗೆ ಮೇಲ್ಗಡೆ ರೆಕ್ಸಿನ್ ಮುಚ್ಚಿದ್ದೀನಿ. ಯಾಕಪ್ಪ ಅಂದರೆ ಮಳೆ ಬಿಸಿಲಲ್ಲೆಲ್ಲ ನೆನಿಬಾರ್ದಲ್ವಾ, ಅದಕ್ಕೋಸ್ಕರ ರೆಕ್ಸಿನ್ ಮುಚ್ಚಿ ಬಂದಿದ್ದೀನಿ. ನೋಡಿ, ನಮ್ಮ ಗಾಡಿ ಫೈನಲ್ ಆಗಿ ಈ ರೀತಿ ಕಾಣಿಸ್ತಿದೆ. ಹೊರಗಡೆ ತುಂಬ ಕಸ ಇತ್ತು, ಅದೆಲ್ಲ ಗುಡಿಸಿದೆಲ್ಲ ಮುಗಿದು ಆಮೇಲೆ ಚೂರು ಸಿಟಿಗೆ ಓಮಿನಿದೊಂದು ಕೆಲಸ ಇತ್ತು ಅಂತ ಸಿಟಿಗೆ ಬಂದಿದ್ದೀವಿ. ನೋಡಿ, ಈ ಓಮಿನಿ ಮಿರರ್ಗಳು ಬೇರೆ ಎಲ್ಲ ಮಿರರ್ ಹಾಕಿಸ್ಬೇಕು. ಏನಪ್ಪ ಪ್ರಾಪರ್ ಕೆಲಸ ಅಂದರೆ ಇದ್ರದ್ದು ಜಾಯಿಂಟಿಂದು ಕೆಲಸ ಇತ್ತು, ಅದು ಮಾಡಿಸ್ಕೋಗೋಣ ಅಂತ ಬಂದಿದ್ವು. ನೋಡಿ, ಮಾಡಿಸ್ಕೊಂಡು ಬಂದಿದ್ದಾರೆ ಆಲ್ರೆಡಿ ಲೇತಲ್ಲಿ. ಮೆಕ್ಯಾನಿಕ್ ತಗೊಂಡು ಬಂದವ್ರೆ. ಇದನ್ನ ಫಿಟ್ ಮಾಡಿಸ್ಕೊಂಡು ಹೊರಡೋದಷ್ಟೇ. ನೋಡಿ, ಅದೇ ರೀತಿ ಇದಾದ್ಮೇಲೆ ಇನ್ನೇನೇನಪ್ಪ ಕೆಲಸ ಮಾಡಿರೋದು ಅಂದರೆ, ಮಿರರ್ ಆಲ್ರೆಡಿ ನಾವೇ ಅವ್ರು ಹೋಗಿ ಬರೋದು ಲೇಟ್ ಆಯಿತು, ಅದಕ್ಕೋಸ್ಕರ ನಾವೇ ಫಿಟ್ ಮಾಡಿದ್ವು. ಲೆಫ್ಟು ರೈಟು 2 ಮಿರರ್ನು ನಾವೇ ಫಿಟ್ ಮಾಡಿಕೊಂಡು ಇದೇ ಗ್ಯಾರೇಜ್ ನೋಡಿ, ಇದೇ ವರ್ಕ್ಶಾಪು FA ಕಾರ್ ಕೇರ್ ಅಂತ ಹೇಳಿ ಕೆಲಸನ ತುಂಬ ಚೆನ್ನಾಗಿ ಮಾಡಿಕೊಟ್ರು. ಕೆಲಸ ಎಲ್ಲ ಮುಗಿಸ್ಕೊಬಿಟ್ಟು ರಿಟರ್ನ್ ಮನೆ ಕಡೆ ಬಂದ್ವು. ಆಲ್ರೆಡಿ ಕತ್ಲೆ ಆಗಿತ್ತು. ಈ ವಿಡಿಯೋ ಕೂಡ ಇಲ್ಲಿಗೆ ಮುಗಿಸೋವಂಥ ಟೈಮ್ ಆಯಿತು. ಎಲ್ಲ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದೇ ರೀತಿ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಈ ವಿಡಿಯೋ ನೋಡ್ತಾ ಇರೋರಿಗೆಲ್ಲರಿಗೂ ನನ್ನ ವಂದನೆಗಳನ್ನು ತಿಳಿಸ್ತಾ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫ್ರೆಂಡ್ಸ್.